ಮೈಸೂರು. ಇನ್ನೊಂದು ಸರ್ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ ಈ ತುಮಕೂರಿನ ಮಧುಗಿರಿ ಸಮೀಪ ಒಂದು ರಾಮ ದೇಗುಲ ಇದೆಯಂತೆ. ಅಲ್ಲಿರುವಂತ ಪ್ರತಿಮೆ ಇದೆಯಲ್ವಾ, ರಾಮಮೂರ್ತಿ ಕೂಡ ಸೇಮ್ ಆಸ್ ಇಟ್ ಈಸ್ ಆಗಿ ಈಗ ನೀವು ಕೆತ್ತನೆ ಮಾಡಿರುವಂತ ರಾಮಲಲ್ಲ ರೀತಿ ಇದೆಯಂತೆ. ಹೌದಾ? ಅದು ನಿಮ್ಮ ತಾತ ಕೆತ್ತನೆ ಮಾಡಿದ್ದಂತೆ. ಇಲ್ಲ, ನನಗೆ ಅದ್ರ ಮಾಹಿತಿ ಗೊತ್ತಿಲ್ಲ. ಬಟ್ ಆ ಒಂದು ಸುದ್ದಿ ಹರಿದಾಡ್ತಾ ಇದೆ. ನಿಮ್ಮ ತಾತನವ್ರು ಕೆತ್ತನೆ ಮಾಡಿದಂತ ಮೂರ್ತಿ ಆ ಮಧುಗಿರಿ ಬಳಿ ಇದೆಯಂತೆ. ಸೇಮ್ ಆಸ್ ಇಟ್ ಈಸ್ ಈಗ ಅಯೋಧ್ಯೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಪಿ ನಕಲಿ ಆಗಿದೆ ಅಂತ. ಅದು ಸುಳ್ಳು ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಯಾವ್ದೇ ರೆಫರೆನ್ಸ್ ತಗೊಂಡೇ ಇಲ್ಲ. ಇದೇ ಎಲ್ಲೋ ಗೊತ್ತಿಲ್ಲ ಅದು. ಆದ್ರೆ ನಾನು ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಈ ತರ ತಗೊಂಡಿದ್ದು ರೆಫರೆನ್ಸ್ ಹೇಳ್ತೀನಿ. ಹೌದು ಹೌದು. ಅದ್ರಲ್ಲಿ ಏನು ನಾಚಿಕೆ ಏನಿಲ್ಲ. ಅದು ಯಾಕಂದ್ರೆ ತಗೊಂಡಿದ್ದೀವಿ. ಆ ರೀತಿ ಅದು ಯಾವ್ದು ರೆಫರೆನ್ಸ್ ತಗೊಂಡಿರ್ಲಿಲ್ಲ. ಯಾಕಂದ್ರೆ ಬಾಲ ರೂಪದಲ್ಲಿ ನಮ್ಮ ತಾತ ಮಾಡಿರೋ ಮಾಹಿತಿ ನನಗೂ ಇಲ್ಲ. ಯಾಕಂದ್ರೆ ನಮ್ಮ ತಾತವ್ರು ಒಂದು ದೊಡ್ಡ ಕೆಲಸ ಏನ್ ಮಾಡಿದ್ರೆ ಅಂದ್ರೆ, ಅವ್ರು ಬಹಳಷ್ಟು ಏನೇನು ಕೆಲಸಗಳು ಮಾಡಿದ್ರೆ ಎಲ್ಲ ಒಂದು ಡಾಕ್ಯುಮೆಂಟೇಶನ್ ಮಾಡಿ ಇಟ್ಟಿದ್ದಾರೆ. ಫೋಟೋಗ್ರಫಿ. ಆ ಟೈಮ್ನಲ್ಲಿ ಫೋಟೋ ತೆಗ್ಸೋದು ಬಹಳ ಎಕ್ಸ್ಪೆನ್ಸಿವ್ ಅಂತೆ. ಹೌದು. ನಮ್ಮ ತಂದೆಯವ್ರು ಬೈತಾ ಇದ್ರಂತೆ, ಯಾಕೆ ಇಷ್ಟೊಂದು ಖರ್ಚು ಮಾಡ್ತಿದ್ಯಾ ಫೋಟೋಗಳನ್ನ ತೆಗ್ಸಿ, ಅದಕ್ಕೆ ಇಲ್ಲ ಕಣೋ ಮುಂದೊಂದು ಕಾಲಕ್ಕೆ ಉಪಯೋಗ ಬರುತ್ತೆ ಅಂತ. ಅಂದ್ರೆ ನನಗೆ ಕಲಿಯೋದಕ್ಕೆ ಎಷ್ಟೊಂದು ವಿಷಯ ಸೋರ್ಸಸ್ ಎಲ್ಲ ನಮ್ಮ ತಾತನವರ ಮಾಡಿಟ್ಟಿರೋ ಡಾಕ್ಯುಮೆಂಟ್. ಆ ಅಲ್ಲುವೆಯಲ್ಲಿ ರಾಮಲಲ್ಲ ಅದು ನಮ್ಮ ತಾತ ಮಾಡಿರೋದಿಲ್ಲ. ಹಾಗಾದ್ರೆ ಈ ಸುದ್ದಿ ಸುಳ್ಳು, ಕಂಪ್ಲೀಟ್ ಆಗಿ ಸುಳ್ಳು ಅಂತ ಹೇಳ್ಬೋದು. ಹೌದು, ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ರಾಮಲಲ್ಲ ಮೂರ್ತಿ ಸಿಕ್ಕಂತ ಅಂದ್ರೆ ಶಿಲೆ ಸಿಕ್ಕಂತ ಸಂದರ್ಭದಲ್ಲಿ ಆ ಶಿಲೆ ಸಿಕ್ಕಿರುವಂತ ಸ್ಥಳದಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಅದು ಎಲ್ಲಿವರೆಗೆ ಬಂತು, ಏನಾಯ್ತು ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ? ಇಲ್ಲ, ಅದು ನಾನು ಅಯೋಧ್ಯೆಯಲ್ಲಿದ್ದಾಗಲೇ ನೋಡಿದ್ದು. ಇಲ್ಲೂ ಮಾಡ್ತೀವಿ ಅಂತ ಇಲ್ಲಿನ ಕೆಲವು ಶಾಸಕರು ಮತ್ತೆ ಬೇರೆ ರಾಜಕೀಯದವರೆಲ್ಲ ಹೇಳಿದ್ರು. ಬಟ್ ನಾನು ಮೊನ್ನೆ ನ್ಯೂಸ್ ನೋಡಿದಾಗ ನನಗೆ ಕಂಡು ಬಂದ ಸತ್ಯದ ವಿಷಯ ಏನಂದ್ರೆ, ಅಲ್ಲಿ ಯಾವುದೇ ರೀತಿಯಾದ ದೇವಸ್ಥಾನ ನಿರ್ಮಾಣ ಆಗಿಲ್ಲ. ಅಲ್ಲಿ ಜಾಗದ ಮಾಲೀಕರೇ ಜಾಗವನ್ನ ಒಂದು ಸ್ವಚ್ಛಗೊಳಿಸಿ ಅಲ್ಲಿ ಕಲ್ಲಿಗೆನೆ ಪೂಜೆ ಮಾಡೋ ಒಂದು ಅವರೇ ಸ್ವಂತವಾಗಿ ನಿರ್ಮಾಣ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅಂತ ನನಗೆ ಮಾಹಿತಿ ಗೊತ್ತಿರೋದು. ಮತ್ತೆ ಇನ್ನೊಂದು ಸರ್, ಈಗ ರಾಮಲಲ್ಲ ಮೂರ್ತಿ ಕೆತ್ತನೆ ಆಯ್ತು, ನಿಮ್ಗೆ ಹೆಸರು ಬಂದಿದೆ, ಎಲ್ಲವೂ ಕೂಡ ಬಂದಿದೆ. ಬಟ್ ಇಲ್ಲಿ ಲಾಸ್ಟ್ ಆಗಿದ್ಯಾ ಅಯೋಧ್ಯೆಯ ಲಿಂಕ್? ರಾಮ ಮಂದಿರಕ್ಕಾಗಿ ಇನ್ನೇನಾದ್ರೂ ಬೇರೆ ಶಿಲ್ಪಗಳನ್ನ ಕೆತ್ತನೆ ಮಾಡ್ತಾ ಇದಾರೆ, ಮೂರ್ತಿಗಳನ್ನ ಏನಾದ್ರು ಆತರ ಏನಾದ್ರು ಆರ್ಡರ್ ಬಂದಿದ್ಯಾ ಅಂತ? ಈಗ ಮೊನ್ನೆ ಅಷ್ಟೇ ಅಭಿಷೇಕ ಮಾಡ್ಲಿಕ್ಕೆ ಒಂದು ರಾಮಲಲ್ಲ ಒಂದು ಸಣ್ಣ ಮೂರ್ತಿ ಬೇಕು ಅಂತ ಹೇಳಿದ್ರು. ಅದನ್ನು ಮಾಡಿಕೊಟ್ಟೆ. ನಂತರ ಈಗ ಬೇರೆ ಬೇರೆ ಗರ್ಭಗಳೆಲ್ಲ ಬರ್ತಾ ಇದೆ. ಆ ಕೆಲಸದ ಹೋಗ್ಬೇಕು. ಅದಕ್ಕೂ ಮುಂಚೆ ನಂದು ಹಳೆಯ ಕೆಲಸಗಳು ಬಹಳಷ್ಟು ಬಾಕಿ ಇದೆ. ಅದನ್ನ ಮುಗಿಸಿ ಹೋಗ್ಬೇಕು. ನನ್ನ ಜವಾಬ್ದಾರಿಗಳು ಏನಂದ್ರೆ, ಅಯೋಧ್ಯೆಗೆ ಹೋಗಕ್ ಮುಂಚೆ ನಾನು ಎಲ್ಲ ಹೇಳಿದ್ದೆ ಬಂದು ಮಾಡಿಕೊಡ್ತೀನಿ ಅಂತ. ಅದನ್ನೆಲ್ಲ ಮುಗಿಸ್ತಾ ಇದ್ದೀನಿ ಸರ್. ನಿಮ್ಗೆ ಆ ವಿಷಯ ಅದನ್ನ ಅವ್ರಿಗೂ ಹೇಳಿದೀನಿ, ಇದನ್ನೆಲ್ಲ ಮುಗಿಸ್ತಾ ಇದ್ದೀನಿ ಅಂತ. ಶಿಲ್ಪಿಯಾಗಿ ನಿಮ್ಗೆ ಅತಿ ಹೆಚ್ಚು ಖುಷಿ ಕೊಟ್ಟಂತಹ ಮೂರ್ತಿ, ಮತ್ತೆ ಇಲ್ಲಪ್ಪ ಇನ್ನೂ ಕೂಡ ಮಾಡ್ಬೇಕಿತ್ತು ಅಂತ ಮನಸ್ಸಲ್ಲಿ ಕೊರಗೋ ಮೂರ್ತಿ ಯಾವ್ದು ಅಂತ? ಅದು ಯಾವಾಗ್ಲೂ ಇರುತ್ತೆ ಕೊರಗು. ಹೌದಾ? ಯಾವುದೇ ಕೆಲಸ ಮಾಡಿದ್ರು ಇಲ್ಲ, ಅದು ನಾವು ಸೆಟ್ಲೇ ಆಗಲ್ಲ. ಇನ್ನೂ ಏನೋ ಮಾಡ್ಬೋದಿತ್ತಲ್ಲ. ಅದು ಬೇಕು ನಮಗೆ. ನಾವು ಯಾವಾಗ ಸೆಟ್ಲ್ ಆಗ್ಬಿಡ್ತೀವಿ, ನಮ್ಮ ಕಲಿಕೆಯು ಒಂದು ಅಂತ್ಯಕ್ಕೆ ಬಂದ್ಬಿಡತ್ತೆ. ಅಥವಾ ಆಯ್ತಪ್ಪ ಎಲ್ಲ ಮಾಡ್ಬಿಟ್ಟಿದೀನಿ ಅಂತ ನಮ್ಮ ಮನಸ್ಸಿಗೆ ಬಂದ್ರೆ ನಾವು ಡೆವಲಪ್ ಆಗಲ್ಲ. ಸೊ ದಿನನಿತ್ಯ ಕಲಿತಾ ಇರ್ಬೇಕು. ನಾವು ಹಿಂದೆ ಮಾಡೋದ್ಕಿಂತ ಇವತ್ತಿಂದ ಚೆನ್ನಾಗಿ ಮಾಡೋದು ಕಲಿಬೇಕು. ಇನ್ನೊಂದು 2-3 ವರ್ಷ ಬಿಟ್ಟು ನೋಡಿದ್ರೆ ಹಿಂದಿನದ್ದು ಹೌದು ಹಂಗ್ ಮಾಡಿದ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ನನ್ನ ಮನಸ್ಸು. ಹೌದು. ಈಗ ನಾನು ಇದೇ ಒಂದು 10 ವರ್ಷದಿಂದ ಮಾಡಿರೋ ವಿಗ್ರಹಕ್ಕೂ ಈಗ್ಲೂ ಏನಾಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ದಿನನಿತ್ಯ ನಮ್ಮ ಒಂದು ಸಮಯ ಎಷ್ಟು ಕೊಡ್ತೀವಿ ಅಷ್ಟು ಇನ್ನ ನಾವೇನಾಗ್ತೀವಿ ಡೆವಲಪ್ ಆಗ್ತಾ ಬರ್ತಾ ಇರ್ತೀವಿ. ನೀವೇ ಹೇಳ್ತಾರೆ ಒಂದಿಷ್ಟು ಚೇಂಜಸ್ ಈಗಲೂ ಕೂಡ ಅನಿಸ್ತಾ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ಈಗಲೂ ಕೂಡ ಅನಿಸ್ತಾ ಇದೆಯಾ ರಾಮಲಲ್ಲಲ್ಲಿ ಒಂದಿಷ್ಟು ಚೇಂಜಸ್ ಮಾಡ್ಬೋದಿತ್ತಪ್ಪ ನಾನು ಅಂತ ಹೇಳಿ? ಈಗ ಇನ್ನ ಏನು ಅನಿಸ್ತಿಲ್ಲ. ಸದ್ಯಕ್ಕೆ ಏನು ಅನಿಸ್ತಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ನಾನ್ ಮಾಡೋ ವಿಗ್ರಹ ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಏನಾಗುತ್ತೆ, ನಾನ್ ಮಾಡೋ ವಿಗ್ರಹಕ್ಕಿಂತ ಬೇರೆ ಯಾರು ಮಾಡಿದ್ರು ಬೇರೆಯವ್ರ ವಿಗ್ರಹ ನಂಗೆ ಇಷ್ಟ ಆಗತ್ತೆ. ಬೇರೆ ಕಲಾವಿದ್ರು ಮಾಡಿರೋದು, ಅವರ ಸಂಯೋಜನೆ, ಅವರ ಒಂದು ನಿರ್ಮಾಣ ಅಥವಾ ಏನೋ ಒಂದು ನನಗೆ ತುಂಬಾ ಇಷ್ಟ ಆಗತ್ತೆ. ಅದು ನನ್ನ ವಿಗ್ರಹ ಬೇರೆಯವ್ರಿಗೆ ಇಷ್ಟ ಆಗತ್ತೆ, ನನಗೆ ಮಾತ್ರ ಬೇರೆಯವ್ರ ಕೆಲಸ ಇಷ್ಟ ಆಗತ್ತೆ. ಇದೇ ಮೊದಲನೇ ಬಾರಿ ನನ್ನ ವಿಗ್ರಹ ನನಗೆ ಇಷ್ಟ ಆಗಿದ್ದು ಅಂದ್ರೆ ರಾಮಲಲ್ಲ ಅಂತ ಹೇಳಿ.